ಸೌಜನ್ಯಲ ವಿಡಿಯೋ ಮಾಡಿದ್ದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ 3 ತಿಂಗಳ ಕಾಲ ಸಸ್ಪೆಂಡ್ ಆಗಿತ್ತು. ನಮ್ಮ ದೇಶದ ಕಾನೂನು ಹಣಬಲ ಮತ್ತು ಅಧಿಕಾರ ಇದ್ದವರಿಗೆ ಮಾತ್ರನಾ? ಇಲ್ಲಿ ಬಡ ಜನರಿಗೆ ಅನ್ಯಾಯ ಆದಾಗ ಅವರು ಸಾಯಬೇಕಾ ಅಥವಾ ಜೀವನ ಪರ್ಯಂತ ಹೋರಾಟ ಮಾಡಿಕೊಂಡೇ ಇಟ್ಬಿಡ್ಬೇಕಾ? ಸುಟ್ಟು ಬಿಡ್ರಿ ಇಂಥ ರೇಪಿಸ್ಟ್ಗಳನ್ನ, ಯಾಕೆ ಇಟ್ಕೊಳ್ತೀರಿ? ಅಪರಾಧಿ ಹತ್ರ ಹಣ ಮತ್ತು ಅಧಿಕಾರ ಇದ್ರೆ ಅವ ಬಚಾವಾಗ್ತಾನೆ. ನಿರಪರಾಧಿ ಅನ್ಯಾಯ ಮಾಡಿಲ್ಲ ಅಂದ್ರೂ ಕೂಡ ಅವ ಸಿಕ್ಕಾಕೊಳ್ತಾನೆ. ನಾವು ಬರೀ ಕೆಲವೊಂದು ವಿಡಿಯೋಗಳನ್ನ ಮಾತ್ರ ಹಾಕಿದ್ವಿ, ಆದರೆ ಅದಕ್ಕೆ ನಮ್ಗೆ ಇಷ್ಟೊಂದು ಕಿರುಕುಳ ಕೊಟ್ಟರು. 12 ವರ್ಷಗಳಿಂದ ಸಂತ್ರಸ್ತೆಯ ಮನೆಯವರಾಗಲಿ ಸೌಜನ್ಯ ಪರ ಹೋರಾಟಗಾರರಾಗಲಿ ಎಷ್ಟೊಂದು ಕಷ್ಟಪಟ್ಟಿರ್ಬೋದು, ಎಷ್ಟೊಂದು ಮಾನಸಿಕ ಹಿಂಸೆ ಕಿರುಕುಳ ಅವರಿಗೆ ಸಿಕ್ಕಿರ್ಬೋದು. ಸೌದಿ ಅರೇಬಿಯಾದಲ್ಲಿ ಏನಾದರೂ ಅತ್ಯಾಚಾರ ಮಾಡಿದ್ರೆ ಏನು ಮಾಡ್ತಾರೆ ಗೊತ್ತಾ? ಆರೋಪಿಗೆ ನಿದ್ರೆ ಬರುವಂತೆ ಮಾಡಿ ಸಾರ್ವಜನಿಕವಾಗಿ ಶಿರಚ್ಛೇದವನ್ನು ಮಾಡ್ತಾರೆ. ದಕ್ಷಿಣ ಕೊರಿಯಾದಲ್ಲಿ ಅತ್ಯಾಚಾರಿಗೆ ಗುಂಡಿಕ್ಕಿ ಸಾಯಿಸಲಾಗುತ್ತೆ. ಅಫ್ಘಾನಿಸ್ತಾನದಲ್ಲಿ ಅತ್ಯಾಚಾರಿಗೆ 4 ದಿವಸಗಳಲ್ಲಿ ತಲೆಗೆ ಗುಂಡು ಹೊಡೆದು ಸಾಯಿಸಲಾಗುತ್ತೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಆರೋಪಿ 4 ದಿವಸದಲ್ಲಿ ಹೊರಗಡೆ ಬರ್ತಾನೆ. ಯಾಕೆ ನಮ್ಮ ದೇಶದಲ್ಲಿ ಅತ್ಯಾಚಾರಿಯ ಮೇಲೆ ಇಷ್ಟು ಕರುಣೆ ಉಕ್ಕಿ ಬರುತ್ತೆ ನಮಗೆ? ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾವು ತುಂಬ ಸಮಯ ಆಯಿತು ಯೂಟ್ಯೂಬಲ್ಲಿ ನಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡದೆ, ಅದಕ್ಕಾಗಿ ಕ್ಷಮೆ ಇರಲಿ. ಅದಕ್ಕೆ ದೊಡ್ಡ ಕಾರಣ ಕೂಡ ಇದೆ. ತುಂಬ ಜನ ಕೇಳ್ತಾ ಇದ್ರು, ನೀವು ಯಾಕೆ ಈಗ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ. ನಿಮ್ಮ ಈ ಒಂದು ಪ್ರೀತಿಗೆ ತುಂಬ ಧನ್ಯವಾದಗಳು. ನಿಮ್ಗೆ ಗೊತ್ತಿರುವ ಹಾಗೆ ಸೌಜನ್ಯ ಎಂಬ ಹೆಣ್ಣು ಮಗಳ ಅತ್ಯಾಚಾರ ಮತ್ತು ಕೊಲೆಯಾಗಿ 12 ವರ್ಷಗಳ ಕಳೆದರೂ ಕೂಡ ಅವಳಿಗೆ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ತುಂಬ ಹೋರಾಟ ಎಲ್ಲ ನಡೀತಾ ಉಂಟು. ಈಗ ನಾವು ಕೂಡ ಕೆಲವೊಂದು ವಿಡಿಯೋಗಳನ್ನು, ಹೋರಾಟದ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಹಾಕಿದ್ವಿ. ದುರದೃಷ್ಟವಶಾತ್ ಅದಕ್ಕೆ ಯೂಟ್ಯೂಬಿಂದ ರಿಸ್ಟ್ರಿಕ್ಷನ್ ಬಂತು, ನಿಮ್ಮ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕಂತೇಳಿ. ನಾವು ಡಿಲೀಟ್ ಮಾಡಲಿಲ್ಲ. ಮಾಡದ ಕಾರಣದಿಂದಾಗಿ ನಮಗೆ ಮೇಲ್ ಬಂದು ನಮ್ಮ ಚಾನಲ್ 3 ತಿಂಗಳ ಕಾಲ ಬ್ಲ್ಯಾಕ್ ಲಿಸ್ಟಲ್ಲಿತ್ತು, ಸಸ್ಪೆಂಡ್ ಆಗಿತ್ತು. ನಿನ್ನೆ ತಾನೇ ಓಪನ್ ಆಯಿತು. ಹಾಗೆ ಇನ್ನು ಮುಂದೆ ವಿಡಿಯೋಗಳನ್ನು ಹಾಕಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ನೋಡಿ, ನಮ್ಮ ಕಾನೂನು ಹೇಗೆ ಯಾವ ರೀತಿ ನಡೀತದೆ ಅಂತ ಹೇಳಿದರೆ, ಅಪರಾಧಿ ಹತ್ರ ಹಣ ಮತ್ತು ಅಧಿಕಾರ ಇದ್ದರೆ ಅವ ಬಚಾವಾಗ್ತಾನೆ. ನಿರಪರಾಧಿ ಅನ್ಯಾಯ ಮಾಡಿಲ್ಲ ಅಂದ್ರೂ ಕೂಡ ಅವ ಸಿಕ್ಕಾಕೊಳ್ತಾನೆ. ಈ ಸೌಜನ್ಯ ವಿಷಯದಲ್ಲಿ ಕೂಡ ಹಾಗೆ, ಯಾರೋ ಒಬ್ಬ ನಿರಪರಾಧಿಯನ್ನು ತಂದು ಅಪರಾಧಿ ಮಾಡಿದರು. ಆದರೆ ನಿಜವಾದ ಆರೋಪಿಗಳು ಇನ್ನೂ ಕೂಡ ನಮ್ಮ ಜೊತೆ ತಿರುಗಾಡ್ತಾ ಇದ್ದಾರೆ. ನಾವು ಬರೀ ಕೆಲವೊಂದು ವಿಡಿಯೋಗಳನ್ನು ಮಾತ್ರ ಹಾಕಿದ್ವಿ, ಆದರೆ ಅದಕ್ಕೆ ನಮ್ಗೆ ಇಷ್ಟೊಂದು ಕಿರುಕುಳ ಕೊಟ್ಟರು. ಇಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡ್ಬೋದು, ನಮಗೆ ಇಷ್ಟು ಕಿರುಕುಳ ಕೊಟ್ಟಿರುವಾಗ 12 ವರ್ಷಗಳಿಂದ ಸಂತ್ರಸ್ತೆಯ ಮನೆಯವರಾಗಲಿ ಸೌಜನ್ಯ ಪರ ಹೋರಾಟಗಾರರಾಗಲಿ ಎಷ್ಟೊಂದು ಕಷ್ಟಪಟ್ಟಿರ್ಬೋದು, ಎಷ್ಟೊಂದು ಮಾನಸಿಕ ಹಿಂಸೆ ಕಿರುಕುಳ ಅವರಿಗೆ ಸಿಕ್ಕಿರ್ಬೋದು, ಎಷ್ಟೊಂದು ನಿದ್ದೆ ಇಲ್ಲದ ರಾತ್ರಿಗಳನ್ನು ಅವರು ಕಳೆದಿರ್ಬೋದು. ಎಲ್ಲೋ ಇರುವ ಮಂಗಳ ಗ್ರಹದ ಮೇಲೆ ನಾವು ಕಾಲಿಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆದರೆ ನಮ್ಮ ನಡುವೆ ಇರುವ ಅತ್ಯಾಚಾರಿಗಳನ್ನು ನಮ್ಮ ಕಾನೂನಲ್ಲಿ ಇಲ್ಲಿಯ ತನಕ ಹಿಡಿಲಿಕ್ಕೆ ಆಗಿಲ್ಲ ಅಂತೇಳಿದರೆ ನಮ್ಮ ಕಾನೂನಿನ ದುಸ್ಥಿತಿ ಯಾವ ರೀತಿ, ಯಾವ ಪ್ಲೇಸಿಗೆ ತಲುಪಿದೆ ಅಂತ ನೀವು ಯೋಚನೆ ಮಾಡ್ಬೋದು. ಕೋಲ್ಕತ್ತಾದ ಆರ್ಜಿಕಲ್ ಮೆಡಿಕಲ್ ಕಾಲೇಜಿನಲ್ಲಿ ಜೂನಿಯರ್ ವೈದ್ಯ ಆಗಿದ್ದಂತಹ ಮೌಮಿತಾಳನ್ನು, ಅವಳು ಡ್ಯೂಟಿ ಮುಗಿಸಿ ಮಲಗಿದ್ದಂತಹ ಸೆಮಿನಾರ್ ಹಾಲ್ಗೆ ನುಗ್ಗಿದ ದುಷ್ಕರ್ಮಿಗಳು ಅಲ್ಲೇ ಅವಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿಬಿಡ್ತಾರೆ. ನೋಡಿ, ಮೊನ್ನೆ ತಾನೇ ನಾವು 78ನೇ ಸ್ವಾತಂತ್ರ್ಯ ಆಚರಣೆ ಮಾಡಿದ್ವಿ. ನಿಜವಾಗಿಯೂ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ನಿಜವಾಗಿಯೂ ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಅಲ್ಲಿ ಆ ಹುಡುಗಿಯ ಕೊಲೆ ಮತ್ತು ಅತ್ಯಾಚಾರ ನಡೆದ ನಂತರ ಆದಂತಹ ಘಟನೆಗಳು ನಮ್ಮ ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತೆ ಮಾಡ್ತವೆ. ಯಾಕೆಂದರೆ ಅತ್ಯಾಚಾರ ಮತ್ತು ಕೊಲೆ ನಡೆದಿದೆ ಅಲ್ಲಿ. ಆದರೆ ಆ ಮೆಡಿಕಲ್ ಕಾಲೇಜ್ನವರು ಆರಂಭಿಕ ಹಂತದಲ್ಲಿ ಅದನ್ನು ಸೂಸೈಡ್ ಅಂತೇಳಿ ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವಳ ಹೆತ್ತವರಿಗೆ 5-6 ಗಂಟೆಗಳ ಕಾಲ ಬಾಡಿಯನ್ನು ತೋರಿಸುವುದಿಲ್ಲ. ರೆನಿವೇಷನ್ ನೆಪದಲ್ಲಿ ಆ ಅತ್ಯಾಚಾರ ಮತ್ತು ಕೊಲೆ ನಡೆದ ರೂಮನ್ನು ಕ್ಲೀನ್ ಮಾಡಲಾಗುತ್ತೆ. ಅಲ್ಲಿರುವ CCTV ಫೂಟೇಜನ್ನು ಡಿಲೀಟ್ ಮಾಡಲಾಗುತ್ತೆ. ಯಾರೋ ದುಷ್ಕರ್ಮಿಗಳು ಬಂದು ಆ ರೂಮಿಗೆ, ಆ ಕಾಲೇಜ್ಗೆ ಅಟ್ಯಾಕ್ ಮಾಡಿ ಇದ್ದ ಉಳಿದಿರುವಂತಹ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಪೊಲೀಸ್ ತನಿಖಾ ಸಂಸ್ಥೆ ಆರಂಭಿಕ ಹಂತದಲ್ಲೇ ಸಾಕ್ಷ್ಯವನ್ನು ಕಂಪ್ಲೀಟ್ ಆಗಿ ನಾಶ ಮಾಡ್ತಾರೆ. ನೈತಿಕತೆಯನ್ನು ಹೊತ್ತ ಆ ಕಾಲೇಜಿನ ಪ್ರಿನ್ಸಿಪಲ್ ರಾಜೀನಾಮೆ ಕೊಟ್ಟರೂ ಕೂಡ ಇನ್ನೊಂದು ಬೇರೆ ಕಾಲೇಜಿಗೆ ಅವನನ್ನು ನೇಮಿಸಲಾಗುತ್ತೆ. ನಿಜವಾಗಿಯೂ ಎಂಥ ಒಂದು ಕಾನೂನಲ್ಲಿ ನಾವು ಬದುಕ್ತಾ ಇದ್ದೇವೆ. ಯಾವನೋ ಒಬ್ಬ ಬಂದು ಅತ್ಯಾಚಾರ ಮಾಡಿ ಹೋಗ್ತಾನೆ, ಅವ ದೊಡ್ಡ ವ್ಯಕ್ತಿ ಆದರೆ ಸಿಕ್ಕಾಕೊಳ್ಳೋದಿಲ್ಲ. ಸಿಕ್ಕಾಕೊಂಡ್ರೂ ಕೂಡ ರಾಜಕೀಯ ವ್ಯಕ್ತಿಯಿಂದನೋ ಇಲ್ಲಾಂದರೆ ಹಣಬಲದಿಂದನೋ ಹೊರಗಡೆ ಬಂದು ನಮ್ಮ ಜೊತೆ ಬದುಕ್ತಾನೆ. ಇನ್ನೊಂದು ಅತ್ಯಾಚಾರ ಮಾಡ್ತಾನೆ, ಇನ್ನೊಂದು ಕ್ರೈಮ್ ಮಾಡ್ತಾನೆ. ಈ ರೀತಿ ಕಾನೂನು ಇರುವಾಗ ಯಾವುದೋ ಒಂದು ಅಪರಾಧಿಗಳಿಗೆ ಕಾನೂನಲ್ಲಿ ಭಯ ಬರಲಿಕ್ಕೆ ಸಾಧ್ಯ ಇದೆಯಾ? ಅವತ್ತು ಹೈದರಾಬಾದ್ನಲ್ಲಿ ವೈದ್ಯನ ಅತ್ಯಾಚಾರ ಮಾಡಿ ಸುಟ್ಟಾಕಿದಾಗ, ಪೆಟ್ರೋಲ್ ಸುರಿದು ಸುಟ್ಟಾಕಿದಾಗ ಪೊಲೀಸರು ಯಾರ ಒಬ್ಬ ಮಾತಿಗೂ ಕಾಯದೆ ಆರೋಪಿಗಳನ್ನು ಹಿಡಿದು ಎನ್ಕೌಂಟರ್ ಮಾಡಿ ಸುಟ್ಟಾಕ್ಬಿಟ್ರು. ಇದೇ ನೋಡಿ ನಿಜವಾದ ಶಿಕ್ಷೆ. ಈ ರೀತಿ ಕಾನೂನಲ್ಲಿ ಶಿಕ್ಷೆ ಕೊಟ್ಟರೆ ಮಾತ್ರ ಜನರಿಗೆ, ಅಪರಾಧಿಗಳಿಗೆ ಕಾನೂನಲ್ಲಿ ನಂಬಿಕೆ ಬರೋದು, ಕಾನೂನಲ್ಲಿ ಭಯ ಬರುವುದು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಜಧಾನಿ ದೆಹಲಿಯಲ್ಲಿ ಕೂಡ 2012ರಲ್ಲಿ ಒಂದು ಭೀಕರ ರೇಪ್ ಆ್ಯಂಡ್ ಮರ್ಡರ್ ನಡೆದಿತ್ತು.
ಚಲಿಸುತ್ತಿರುವ ಬಸ್ಸಿನಲ್ಲಿ ಒಬ್ಬ ಅಮಾಯಕ ಹೆಣ್ಣುಮಗಳನ್ನು, ನಿರ್ಭಯಳನ್ನು ಅತ್ಯಂತ ಕ್ರೂರವಾಗಿ ದುಷ್ಕರ್ಮಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು. ಈ ಕೇಸಲ್ಲಿ ಅಪರಾಧಿಗಳು ಸಿಕ್ಕಿದ್ರೂ ಕೂಡ ನ್ಯಾಯಾಲಯ, ಪ್ರತ್ಯಕ್ಷವಾಗಿ ಅಪರಾಧಿಗಳು ಇದ್ದರೂ ಕೂಡ ನ್ಯಾಯಾಲಯ 6 ವರ್ಷಗಳ ಕಾಲ ಆ ಕೇಸನ್ನು ಎಳೆದು ಕೊನೆಗೆ ಪ್ರತಿಭಟನೆ ಕಾವು ಹೆಚ್ಚಾದಾಗ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿತು. ಅವರಿಗೆ ಗಲ್ಲಾಯಿತು. ಅದೇ ವರ್ಷ 2012ರಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳನ್ನು ಅಷ್ಟೇ ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು. ಆದರೆ ಆರೋಪಿಗಳು 12 ವರ್ಷದಿಂದ ಇಲ್ಲಿಯ ತನಕ ಆರೋಪಿಗಳು ಹೊರಗಡೆ ತಿರುಗಾಡ್ತಾ ಇದ್ದಾರೆ. ನೈಜ ಆರೋಪಿಗಳಿಗೆ ಇನ್ನೂ ಕೂಡ ಶಿಕ್ಷೆ ಆಗಿಲ್ಲ. ಆವತ್ತಿನ ದಿವಸವೇ ಆರೋಪಿಗಳಿಗೆ ಮುಟ್ಟಿ ನೋಡುವಂತಹ ಶಿಕ್ಷೆಯನ್ನು ಕೊಟ್ಟಿದ್ದಿದ್ರೆ, ಆರೋಪಿಗಳನ್ನ ಹಿಡಿದು ಶಿಕ್ಷಿಸಿದ್ರೆ, ಇವತ್ತಿನ ದಿವಸ ಕೋಲ್ಕತ್ತಾದಲ್ಲಿ ಇಂಥ ಒಂದು ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಈ ರೀತಿ ಅತ್ಯಾಚಾರ ನಡೆದು ಕೊಲೆ ನಡೀತಾ ಇರಲಿಲ್ಲ. ಇಷ್ಟೆಲ್ಲ ಆದಮೇಲೆ ದೇಶವ್ಯಾಪಿ ಮುಷ್ಕರಗಳು, ಪ್ರತಿಭಟನೆಗಳು ನಡೀತಾ ಇದೆ, ಈಗಲೂ ನಡೀತಾ ಇದೆ. ಆದರೆ ಇದು ಮುಷ್ಕರಗಳು ಎಷ್ಟು ದಿವಸ ನಡೀಬೋದು, ಪ್ರತಿಭಟನೆ ಎಷ್ಟು ದಿವಸ ಮಾಡ್ಬೋದು? 1 ವಾರ, 1 ತಿಂಗಳು, 1 ವರ್ಷ ಆದಮೇಲೆ ಜನ ಮರೆತು ಬಿಡ್ತಾರೆ. ಅಷ್ಟೊತ್ತಿಗೆ ಇನ್ನೊಂದು ಹೆಣ್ಣು ಮಗಳಲ್ಲಿ ಅತ್ಯಾಚಾರಕ್ಕೆ ರೆಡಿಯಾಗಿರ್ತಾಳೆ. ಇದು ನಮ್ಮ ಬರಗೆಟ್ಟ ಕಾನೂನು ಪರಿಸ್ಥಿತಿ. ಅಲ್ಲಿ ಗಡಿಯಲ್ಲಿ ನಮ್ಮ ವೀರ ಸೈನಿಕರು ಭಾರತ ಮಾತೆಯನ್ನು ಹಗಲು ಇರುಳು ಎನ್ನದೆ ಕಾಯ್ತಾ ಇದ್ರೆ, ನಮ್ಮ ಭಾರತ ದೇಶದ ಒಳಗಡೆ ಮಹಿಳೆಯರನ್ನ ಈ ರೀತಿ ಅತ್ಯಾಚಾರ ಮಾಡಿ ಸಾಯಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರವನ್ನ, ಪೊಲೀಸ್ ಇಲಾಖೆಯನ್ನ ಏನ್ ಅನ್ಬೇಕು ನೀವೇ ಹೇಳಿ? ಸೌದಿ ಅರೇಬಿಯಾದಲ್ಲಿ ಏನಾದರೂ ಅತ್ಯಾಚಾರ ಮಾಡಿದ್ರೆ ಏನ್ ಮಾಡ್ತಾರೆ ಗೊತ್ತಾ? ಆರೋಪಿಗೆ ನಿದ್ರೆ ಬರುವಂತೆ ಮಾಡಿ ಸಾರ್ವಜನಿಕವಾಗಿ ಶಿರಚ್ಛೇದವನ್ನು ಮಾಡ್ತಾರೆ. ದಕ್ಷಿಣ ಕೊರಿಯಾದಲ್ಲಿ ಅತ್ಯಾಚಾರಿಗೆ ಗುಂಡಿಕ್ಕಿ ಸಾಯಿಸಲಾಗುತ್ತೆ. ಅಫ್ಘಾನಿಸ್ತಾನದಲ್ಲಿ ಅತ್ಯಾಚಾರಿಗೆ 4 ದಿವಸಗಳಲ್ಲಿ ತಲೆಗೆ ಗುಂಡು ಹೊಡೆದು ಸಾಯಿಸಲಾಗುತ್ತೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಆರೋಪಿ 4 ದಿವಸದಲ್ಲಿ ಹೊರಗಡೆ ಬರ್ತಾನೆ. ಯಾಕೆ ನಮ್ಮ ದೇಶದಲ್ಲಿ ಅತ್ಯಾಚಾರಿಯ ಮೇಲೆ ಇಷ್ಟು ಕರುಣೆ ಉಕ್ಕಿ ಬರುತ್ತೆ ನಮಗೆ? 2012ರ ನಿರ್ಭಯ ಪ್ರಕರಣದ ನಂತರ ಆಗಿನ ಪ್ರಧಾನಮಂತ್ರಿಯವರು ನಿರ್ಭಯ ಹೆಲ್ಪ್ಲೈನ್ ಅನ್ನು ಸ್ಟಾರ್ಟ್ ಮಾಡಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಕಾನೂನನ್ನು ವಿಧಿಸಿದರೂ ಕೂಡ ಇನ್ನೂ ಕೂಡ ಅದನ್ನು ಸಮರ್ಪಕವಾಗಿ ಜಾರಿಗೊಳಿಸಲಿಲ್ಲ. ಇನ್ನಾದರೂ ಸರ್ಕಾರ ಇಂತಹ ಪ್ರಕರಣಗಳ ಬಗ್ಗೆ ಎಚ್ಚೆತ್ತುಕೊಂಡು ಅತ್ಯಾಚಾರಕ್ಕೆ ಕಠಿಣವಾದ ಕಾನೂನನ್ನು ಜರುಗಿಸಬೇಕು. ಈ ಮೂಲಕ ನಮ್ಮ ಹೆಣ್ಣು ಮಕ್ಕಳಿಗೆ ನಿಜವಾದ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು. ಅದೇ ರೀತಿ ಸೌಜನ್ಯದಂತಹ ಅನೇಕ ಹೆಣ್ಣು ಮಕ್ಕಳಿಗೆ ಏನು ನ್ಯಾಯ ಸಿಕ್ಕಿಲ್ಲ, ಅವರಿಗೆ ಇನ್ನು ಮುಂದೆ ಆದರೂ ನ್ಯಾಯ ಸಿಗಲಿ ಎಂದು ನಾನು ಈ ವಿಡಿಯೋದ ಮೂಲಕ ಕೇಳಿಕೊಳ್ತಾ ಇದ್ದೇನೆ.